ಬದುಕೆ ಸರಿ ಇಲ್ಲ, ನಿತ್ಯಕ್ಕೆ ನೆಲೆ ಇಲ್ಲ, ಹೆತ್ತವರಿಗಿಂತ ಬಂಧುಗಳಿಲ್ಲ. ಈ ಜಗತ್ತಿನಲ್ಲಿ ಮುಕ್ಕೋಟಿ ದೈವತೆಗಳುಂಟು, ಅದರಲ್ಲೂ ಕಪಾಲಿಕ ದೈವಗಳು. ಇದಕ್ಕೆಲ್ಲಕ್ಕಿಂತ ಮಿಗಿಲು ಹೆತ್ತವರು. ಜಗತ್ತಿನಲ್ಲಿ ಆದಿಯಿಂದ ಅಂತ್ಯದವರೆಗೂ ಹೆತ್ತವರೇ ಎಲ್ಲಕ್ಕಿಂತ ಮಿಗಿಲಾದವರು. ಪ್ರಾಣಿ ಪಕ್ಷಿಗಳಾಗಲಿ, ನರಮಾನವನಾಗಲಿ, ಹುಳ ಜಂತು ಕ್ರಿಮಿಕೀಟಗಳೇ ಆಗಲಿ, ಎಲ್ಲವೂ ತಂದೆ ತಾಯಿಗಳ ಮಾತೃಪಿತೃ ಪ್ರೇಮಕ್ಕೆ ಒಳಗಾದವರು. ಅಂತಹ ತಂದೆ ತಾಯಿಗಳ ಋಣವನ್ನ ನವಮಾಸಗಳು ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಬೆಳೆಸಿದ ತಂದೆ ತಾಯಿಗಳು ದೈವತಾ ಸ್ವರೂಪಿಗಳು. 10 ಜನ್ಮ ಎತ್ತಿ ಬಂದರೂ ಹೆತ್ತವರ ಋಣವನ್ನ ತೀರಿಸಲಾಗದು ಅಂತ ಹೇಳ್ತಾರೆ ತಿಳಿದಂತ ಮಾತನಾಡಿಗಳು. ತಂದೆ ತಾಯಿಗಳಿಗೆ ನಾವು, ತಾಯಿ ನಮಗೆ ಜನ್ಮವನ್ನು ನೀಡಿದ್ದಾಳೆ, ತಾಯಿ ನಮಗೆ ಹೊಸ ಬಟ್ಟೆಯನ್ನು ಕೊಟ್ಟಿದ್ದಾಳೆ, ನಾವು ಅವಳಿಗೆ ಹೊಸ ಒಂದು ರೇಷ್ಮೆ ಸೀರೆ ತಂದು ಕೊಡ್ಬೋದು. ತಾಯಿ ನನ್ನ ಮಗ ಚೆನ್ನಾಗಿರ್ಲಿ ಅಂತ ಹೇಳಿ ಒಂದು ಚಿನ್ನದ ಸರ ಮಾಡಿ ಹಾಕ್ಬೋದು ಮಗನ ಕೊರಳಿಗೆ. ನಾವು ಕೂಡ ತಾಯಿಗೆ ಅದೇ ಚಿನ್ನವನ್ನ ಹಾಕ್ಬೋದು. ಅದೇ ತಂದೆ ತಾಯಿಗಳು ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಎಲ್ಲ ತ್ಯಾಗವನ್ನು ಮಾಡಬಹುದು, ನಾವು ಅವರಿಗೆ ತ್ಯಾಗವನ್ನು ಮಾಡಬಹುದು. ಅದೇ ಹೆತ್ತ ತಾಯಿ ನವಮಾಸಗಳು ಗರ್ಭದಲ್ಲಿ ಹೊತ್ತೋದ್ನ ಈ ಜಗತ್ತಿನಲ್ಲಿ ನಾವು ಹೆತ್ತ ತಾಯಿಯನ್ನು ನಮ್ಮ ಹೊಟ್ಟೆಯಲ್ಲಿ ಇಟ್ಕೊಳ್ಳಕ್ಕಾಗುತ್ತಾ? ಸಾಧ್ಯವಿಲ್ಲ. ಇನ್ನು ಆ ಜನ್ಮಕ್ಕೆ ಕಾರಣನಾದ ತಂದೆಯ ಋಣವನ್ನ ತೀರಿಸಲಿಕ್ಕಾಗುತ್ತ? ಖಂಡಿತ ಸಾಧ್ಯವಿಲ್ಲ. ಅದಕ್ಕೆ ಎಲ್ಲಕ್ಕಿಂತ ಜಗತ್ತಿನಲ್ಲಿ ಮಿಗಿಲಾದವರು ಹೆತ್ತ ತಂದೆ ತಾಯಿಗಳು. ಅವರಿಗಿಂತ ಮಿಗಿಲಾದದ್ದು ಇನ್ಯಾವ ಮುಕ್ಕೋಟಿ ದೈವಗಳನ್ನು ಹೇಳಿ ಹೆತ್ತವರ ಸೇವೆಯನ್ನು ಮಾಡಿದ ಅನೇಕ ಮಹಾನೀಯರು. ಮಹಾರಥನಾದ ಕರ್ಣ ತಾಯಿಗೋಸ್ಕರವಾಗಿ ಆ ತಾಯಿ ಕುಂತಿದೇವಿ ಬಂದು ಕರ್ಣನನ್ನ ರಣರಂಗದಲ್ಲಿ ಕೇಳ್ತಾಳೆ, ಮಗನೇ ಕೃಷ್ಣ ಕಳಿಸಿಕೊಡ್ತಾನೆ. ತಾಯಿ ಕುಂತಿ, ಹೋಗಿ ನಿನ್ನ ಹಿರಿಯ ಮಗನಾದ ಕರ್ಣನನ್ನ ನಿನ್ನ ಮಕ್ಕಳೊಡನೆ ಪಂಚ ಪಾಂಡವರನ್ನೇ ಸೇರಿಸ್ಕೋ, ಈಗ ಕೌರವರೊಡನೆ ಇದ್ದಾಳೆ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಕುಂತಿಯನ್ನ ಕರ್ಣನ ಬಳಿಗೆ ಕಳಿಸ್ತಾನೆ. ಕುಂತಿದೇವಿ ಕರ್ಣನ ಬಳಿಗೆ ಹೋಗಿ, ಮಗನೇ ಕರ್ಣ, ನೀನು ನಿನ್ನ ತಮ್ಮಂದಿರ ವಿರುದ್ಧವೇ ಹೋರಾಡ್ತೀಯ ಅಂತ ಬೇಡ ಮಗನೇ, ನಮ್ಮೊಟ್ಟಿಗೆ ಬಂದು ಬಿಡು ಇಲ್ಲ. ಕರ್ಣ ಗಾಗಂದಿನಂತಾನೆ, ಅಮ್ಮ ಅಮ್ಮ ಎಂದು ಇಲ್ಲದ ಅಮ್ಮ. ನನಗೆ ಸರ್ವಶ್ರೇಷ್ಠ ಸ್ಥಾನವನ್ನು ನೀಡಿದವನು ಈ ನನ್ನ ಪ್ರಾಣಪ್ರಿಯ ಸ್ನೇಹಿತನಾದ ಸುಯೋಧನ, ಅವನನ್ನ ಬಿಟ್ಟು ನಾ ಬರಲಾರೆ ಎಂದಾಗ ಕುಂತಿದೇವಿ ಹೇಳ್ತಾಳೆ, ಮಗನೇ ನೀನು ನಮ್ಮೊಟ್ಟಿಗೆ ಬಾರದಿದ್ದರೂ ಪರವಾಗಿಲ್ಲ ಕಂದ, ಆದರೆ ನನ್ನದೊಂದು ಮಾತು ಹೇಳು ಮಾತ, ಹೇಳು ಪಾಂಡವ ಮಾತೆ ಎಂದಾಗ ಕುಂತಿದೇವಿ ಕೇಳ್ತಾಳೆ, ದೊಡ್ಡ ಬಾಣವ ತೊಡದಿರು ರಣಭೂಮಿಯಲ್ಲಿ ಕಂಠ. ಕರ್ಣ, ದೊಡ್ಡ ಬಾಣವ ರಣಭೂಮಿಯಲ್ಲಿ ಮತ್ತೆ ಕೊಡಬೇಡ ಮಗನೇ ಎಂದಾಗ, ಇದು ನೀನು ನನ್ನನ್ನ ಹೆತ್ತು ಹೊತ್ತು ಸಾಕಿ ಸಲಹಿದ ತಾಯಿ ಎಂದು ನನ್ನನ್ನು ಹೆತ್ತಿರಬಹುದು, ಆದರೆ ನನ್ನನ್ನು ಸಾಕಿ ಸಲಹಲಿಲ್ಲ. ಆದರೂ ಹೆತ್ತವಳಿಗೋಸ್ಕರವಾಗಿ ನಾನು ಇದು ವಚನವನ್ನು ಕೊಡ್ತೇನೆ ಅಮ್ಮ. ದೊಡ್ಡ ಬಾಣವ ರಣಭೂಮಿಯಲ್ಲಿ ಎಂದು ನಾ ಮರಳಿ ತೊಡೆ ಎಂದು ಪ್ರತಿಜ್ಞೆಯನ್ನು ಮಾಡಿದ ತಾಯಿಗೋಸ್ಕರವಾಗಿ, ಹೆತ್ತವರಿಗೋಸ್ಕರವಾಗಿ ಮಹಾರಥನಾದ ಕರ್ಣ ಶ್ರವಣ ಕುಮಾರ ಕಣ್ಣಿಲ್ಲದ ತನ್ನ ಇಬ್ಬರು ತಂದೆ ತಾಯಿಗಳ ಹೆಗಲ ಮೇಲೆ ಹೊಂದಿಕೊಂಡು ಪವಿತ್ರವಾದ ಪುಣ್ಯ ತೀರ್ಥ ಕ್ಷೇತ್ರಗಳ ಯಾತ್ರೆಯನ್ನು ಮಾಡಿಸಿದಂತೆ ಪಿತೃಪುತ್ರ ತಂದೆಗೋಸ್ಕರವಾಗಿ ಶ್ರವಣ ಕುಮಾರ ಎಂದು ಭಾರತನಾದ ಅತೀ ಕೃಷ್ಣನಿಗೆ ಪ್ರಿಯನಾದ ಮಧ್ಯಮ ಪಾಂಡವ ಅಂದರೆ ಪಾರ್ಥ ಸುರಲೋಕಕ್ಕೆ ಸೋಪಾನವನ್ನು ಕಟ್ಟಿ ಕಾಮಧೇನು ಕಲ್ಪಾವೃಕ್ಷ ಐರಾವತಗಳನ್ನು ಭೂಮಿಗೆ ಕರೆತಂದು ತಾಯಿಯಾದ ಕುಂತಿದೇವಿಯಿಂದ ಗಜಗೌರಿ ವ್ರತವನ್ನು ಮಾಡಿಸಿದಂತೆ ಪರಮವೀರ ಪರಮಾತ್ಮನ ಪ್ರಿಯ ಶಿಷ್ಯನಾದ ಕಲಿಪಾರ್ಥ ಹೀಗೆ ಹೆತ್ತವರಿಗೋಸ್ಕರ ಅನೇಕ ಸೇವೆಗಳನ್ನು ಮಾಡಿದ ಮಹನೀಯರುಂಟು. ಇಲ್ಲಿ ಭಾರತನಾದ
ಹೆತ್ತವರಿಗೋಸ್ಕರವಾಗಿ ಹೆತ್ತವರ ಅಭಿಷ್ಟ ಸಿದ್ಧಿಗೋಸ್ಕರವಾಗಿ ಹರನ ವರ ಬಲವನ್ನು ಪಡೆದು ಶಿವನನ್ನು ಮೆಚ್ಚಿಸಿ ಅವನಾತ್ಮಲಿಂಗವನ್ನು ಭೂಮಿಗೆ ತಂದು ತಾಯಿಯ ಕೈಯಿಂದ ತಂದೆ ತಾಯಿಯ ಕೈಯಿಂದ ಪೂಜೆಯನ್ನು ಮಾಡಿಸಿದಂತ ಶಿವಭಕ್ತ ಪರಮವೀರ ಆ ರಾವಣೇಶ್ವರನ ಕಥೆಯನ್ನ ಭೂ ಕೈಲಾಸ ಎಂಬ ಕೀರ್ತನೆಯನ್ನ ಶ್ರವಣ ಮಾಡಿ ನಾವು ನೀವೆಲ್ಲರೂ ಕೂಡ ಇಂದು ದೈವಾಧೀನರಾಗಿರ್ತಕ್ಕಂಥ ಶ್ರೀಯುತ ನಾಗೇಗೌಡರ ಆತ್ಮ ಆ ಪರಮಾತ್ಮನ ಪಾದಾರವಿಂದಗಳಲ್ಲಿ ಮೋಕ್ಷವನ್ನ ಸದ್ಗತಿಯನ್ನ ಕಾಣಲಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಆ ಕೀರ್ತನೆಯನ್ನ ಆಚರಿಸಿದ ಇಂದಿರಾರಮಣ ಗೋವಿಂದ ಆಂಜನೇಯವರದ ಗೋವಿಂದ ಕುಂಡಲೀಕವರದ ಗೋವಿಂದ ಜೈ ನಮ ಪಾರ್ವತಿ ಪದೇ ಹರ ಹರ ಮಹಾದೇವ ಶಂಭೋ. ಗೋವಿಂದ ಅಂದ್ರೆ ಗೋವಿಂದ ಅಂದ್ರೆ ಆತ್ಮ ಆನಂದಮಯವಾಗಿರುತ್ತಂತೆ. ಹರಿಹರನನ್ನ ನೆನೆದರೆ ಅವರ ಆತ್ಮ ನಮಗೆ ಒದಗಿ ಬರುವಂತಹ ದಿನಗಳಲ್ಲಿ ಒಂದೆರಡು ದುಃಖಗಳು ನೋವುಗಳು ದೂರವಾಗುತ್ತಂತೆ. ನಾವು ಅರಿಯದೆ ಮಾಡಿದ ಒಂದೆರಡು ತಪ್ಪುಗಳನ್ನು ಪರಮಾತ್ಮ ಗೋವಿಂದ ಅಂದ್ರೆ ಕ್ಷಮಿಸ್ಬಿಡ್ತಾನಂತೆ. ಮೊನ್ನೆ ರಾತ್ರಿ ಎಚರಿಕೋಟೆಗೆ ನಮ್ಮ ರಾಜಣ್ಣವರು ಕತೆ ಕರ್ಕೊಂಡು ಹೋಗಿದ್ರು. ಅಲ್ಲೂ ಕೂಡ ನಾವು ಕತೆ ಓದಕ್ಕೂ ಗೋವಿಂದ ಗೋವಿಂದ ಅನ್ನೋ 100 ಸಾರಿ ಅಂತ ಹಿಂಗೆ ಮುಂದೆ ಒಂದು ಚಾಪೆ ಹಾಸ್ಕೊಂಡು ಒಂದು ಮುದುಕಮ್ಮ ಕುಂತಿತ್ತು. ನಾವು 100 ಸಾರಿ ಗೋವಿಂದ ಅಂದ್ರು ಪುಣ್ಯ ಆಗ್ತೈತಿ, ಒಂದ್ಸಲ ಗೋವಿಂದ ಅನ್ನೋದು ಬೇಡ. ಕಥೆನೂ ಮುಗಿದೋಯ್ತು. ನಾವು ಎಲ್ಲ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಗಾಡಿಗೆ ಹೊರಡೋ ಸಂದರ್ಭದಲ್ಲಿ ಚಾಪೆ ಎತ್ತಿ ಕಂಕಳಿಗೆ ಹಾಕೊಂಡು ಬರ್ತಾ ಇತ್ತು. ಅಲ್ಲ ಗಣತಿ ಮಕ್ಕಳೆಲ್ಲ ಗೋವಿಂದ ಅಂದ್ರು, ಆ ಪುಟ್ ಮಕ್ಕಳೆಲ್ಲ ಗೋವಿಂದ ಅಂದ್ರು, ಆ ಹೆಣ್ಣು ಮಕ್ಕಳೆಲ್ಲ ಗೋವಿಂದ ಅಂದ್ರು. ನೀನು ಬದುಕಿ ಬಾದಂತ ಜೀವ ಹಿರೀತಲ್ಲ, ನೀನೇ ಗೋವಿಂದ ಅನ್ಲಿಲ್ವಲ್ಲ ಅಜ್ಜಿ ಅಂತ. ಅದಕ್ಕೆ ಅಜ್ಜಿ ಹೇಳ್ತು, ಅಲ್ಲ ಕಂದ ನನಗೂ ಗೋವಿಂದ ಅನ್ಬೇಕು ಅಂತ ಆಸೆ ಕಣಪ್ಪ. ಅದೇ ಎದುರುಗಡೆ ಪಡ್ಸಲ ಮೇಲೆ ಕೂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಗಳಗರ್ದ ಉಯ್ಕ ಬಂದ್ಬಿಟ್ಟು ಮಾಸ್ಟ್ರೇ ದಾಸ್ರೇ ಚಳಿ ಚಳಿ ಆಡಾಡಿ ಅಂತಿತ್ತಲ್ಲ ಮುಂಡ ಕೂಸು, ಅದು ನನ್ನ ಅಳಿಯ ಕಣಪ್ಪ. ಅದ್ರ ಹೆಸರು ಗೋವಿಂದ ಅಂತ. ನೀನೇರ ಗೋವಿಂದ ಅಂದಾಗ ನಾನು ಗೋವಿಂದ ಅಂದ್ಬಿಟ್ರ ಅತ್ತೆ ಕರ್ದ ಪಕ್ಕಕ್ಕೆ ಬಂದ್ಬೋದ್ಗಂತ ಮುಂಡ ಕೂಸು. ಅದನ್ನ ಅನ್ಲಿಲ್ಲ ಕಣಪ್ಪ, ಬ್ಯಾಸರ ಮಾಡ್ಕೋಬೇಡ ಅಂತ. ಆ ಪರಿಸ್ಥಿತಿಯಲ್ಲಿ ಯಾರಿಗೂ ಇಲ್ಲ ಅನ್ಕೋದು ಗೋವಿಂದ ನಾಮಸ್ಮರಣೆಯನ್ನು ಮಾಡುತ್ತಾ ಸ್ವರ್ಣ ಲಂಕೆಯನ್ನು ಆಳುತ್ತಲಿದ್ದನು ದಶಕಂಠ ಆರಾವಣ ತಾನು. ಲಂಕೆಯನ್ನು ಆಳುತ್ತಲಿಹನು ದಶಕಂಠ ಆರಾವಣ ತಾನು. ತ್ರಿಭುವನ ಮಲ್ಲನು ಮೆರೆಯುತ್ತಲಿಹನು ತ್ರಿಭುವನ ಮಲ್ಲನು ಮೆರೆಯುತ್ತಲಿಹನು ಸುರರೊಡನೆ ಅತಿರಿತದಲ್ಲಿ ತಪ ಸದಾ ಶಿವ ತಪ ಸದಾ ಶಿವ ತಪ ಸದಾ ಶಿವ ನಾಮ ಶಿವ. ಹೇ ನಮ ಪಾರ್ವತಿ ಹರ ನಮ ಮಹಾದೇವ ಶಂಭೋ. ಹಿಂದಿನಾರಂಭ ಕಾಲದಲ್ಲಿ ರಾವಣೇಶ್ವರನ ಬಂಡವಾಳ ಎತ್ತರವಾದ ಖಚಿತವಾದ ಸಿಂಹಾಸನದ ಮೇಲೆ ರಾವಣೇಶ್ವರನು ಕುಳಿತು ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ನವವ್ಯಾಕರಣ ಪಂಡಿತ ವಿಶ್ವವಸು ವ್ಯಹಾಮುನಿಯ ಸುಪುತ್ರ, ವಿಶ್ವವಸು ವ್ಯಾಸಮುನಿಯ ಮಹಾ ಸುಪುತ್ರನಾಗಿರ್ತಕ್ಕಂಥ ಕೈಕಸ ದೇವಿಯ ಸಂಪೂತನಾಗಿರ್ತಕ್ಕಂಥ ಶೂರ್ಪನಖ ಕುಂಭಕರ್ಣ ವಿಭೀಷಣರ ಸಹೋದರನಾಗಿರ್ತಕ್ಕಂಥ ರಾವಣೇಶ್ವರ ಆ ರತ್ನಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಪ್ರಿಯದಿಂಬಂದು ವಿಶ್ರವಸು ಮಹಾಮುನಿ ಆಶ್ರಯಿಸಿತು, ಪ್ರಿಯದಿಂಬಂದು ವಿಶ್ರವಸು ಮಹಾಮುನಿ ಆಶ್ರಯಿಸಿತು. ಕಸದೇವಿ ಸಂಭೂತಂ ನವವ್ಯಾಕರಣ ಪಂಡಿತಂ ತ್ರಿಭುವನ ಮಂಡಲಂಕಾರೀಶಂ. ರಾಜಾಧಿರಾಜ ರಾಜ ಸಾರ್ವಭೌಮ ದಶಾನನ ಲಂಕಾಧೀಶ್ವರ ಬಹುಮನ ರಾವಣೇಶ್ವರನ ತಮ್ಮನಾದ ವಿಭೀಷಣ ಪಕ್ಕದಲ್ಲೇ ಕುಳಿತು ಮೇಲೆದ್ದ. ಅಣ್ಣ,
ಈ ನಿನ್ನ ವೈಭವ ಇಷ್ಟಕ್ಕೆ ಮಾಸ ಕೂಡದು ಅಣ್ಣ. ಈ ನಿನ್ನ ವೈಭವ ಕೇವಲ ಲಂಕಾ ಪಟ್ಟಣಕ್ಕೆ ಸೀಮಿತವಾಗಿರಕೂಡದು. ಇದು ನೋಡು ಅಣ್ಣ, ನೀನು ತ್ರಿಭುವನವನ್ನು ಗೆದ್ದು ಬರಬೇಕು, ದಿಗ್ವಿಜಯವನ್ನು ಸಾಧಿಸಿ ಬರಬೇಕು ಅಣ್ಣ. ಭಲೇ ಸಹೋದರ, ಭಲೇ. ಆಸೆ ನೋಡಿ, ಲಂಕಾಧಿಪಟ್ಟಣವನ್ನೇ ಆಳುತ್ತಿರುವ ರಾವಣನ ಸಹೋದರನ ಮಾತನ್ನ ಕೇಳಿದೊಡನೆ ಅವನಲ್ಲೂ ಆಸೆ ಉಂಟಿದೆ, ಅತಿ ಆಸೆ. ದಿಗ್ವಿಜಯ ಸುತ್ತಮುತ್ತಲ ಪ್ರಾಂತ್ಯಗಳನ್ನೆಲ್ಲ ಗೆದ್ದು ಬರಬೇಕೆಂಬ ಅಭಿಲಾಷೆ ನೋಡಿ. ಇರುವಷ್ಟಕ್ಕೆ ಮಾನವ ತೃಪ್ತಿ ಪಡೋದು, ಇರುವಷ್ಟರಲ್ಲಿ ತೃಪ್ತಿ ಪಡಬೇಕು. ಭಗವಂತ ಕೊಟ್ಟಿದ್ದು ನಮಗೆ ಲಭಿಸಿತು ಅಂತ ಅದರಲ್ಲಿ ಸುಖ ಸಂತೋಷವನ್ನು ಕಾಣಬೇಕಂತೆ ಮಹದಾಸೆ. ರಾವಣ ಅಭಿಲಾಷೆಯನ್ನ ಹೊಂದಿದ. ಮೊನ್ನೆ ಯಾರೋ ಪಾಪ ಒಬ್ಬ ಮುದುಕಪ್ಪ ಅಳ್ತಾ ಕುಂತಿದ್ದ. ನಾವು ಟೀ ಕುಡಿಯೋಣ ಅಂತ ಆ ಗಾಡಿ ನಿಲ್ಸ್ಬಿಟ್ಟು ಹೋದು. ಅಳ್ತಾ ಅವನೇ, ತಾತ ಯಾಕಪ್ಪ ಅಳ್ತಾ ಇದ್ದೀರಾ ತಾತ? ನನ್ ಪಾಡಿನ ಅಳ್ತಾವನಿ, ಸುಮ್ಮನೆ ಹೋಗಪ್ಪ. ನಮ್ಗೂ ಪಾಪ ವಯಸ್ಸಾಗದಲ್ಲ ಅಂದ್ಬಿಟ್ಟು, ತಾತ ಹೇಳಿ ತಾತ, ಏನ್ ಹೇಳಿ, ಏನ್ ನನ್ ಕಷ್ಟ ತೀರ್ಸ್ಬಿಟ್ಟಯ್ಯ ನೀನು ಹೇಳಿದ್ರ ಅಂತ. ಅಯ್ಯೋ ನಮ್ಗೂ ಅಲ್ಲಿ ಡೌಟ್ ಆಗೋದು. ಏನಪ್ಪ ವಯಸ್ಸು ನೋಡಿದ್ರೆ 60 ಆಗದ, ತೀರಿಸ್ತೀನಿ ಅಂದ್ಬಿಟ್ರ. ನಾವ್ ಒಂದ್ ಮದುವೆ ಮಾಡುವ ಅಂದ್ಬಿಟ್ರೆ 60 ವರ್ಷ ಕರ್ಕೊಂಡು ಎಲ್ಲಪ್ಪ ಹೆಣ್ಣು ಮದುವೆ ಹುಡ್ಕೊಂಡು ಮದುವೆ ಮಾಡೋದು. ವಯಸ್ಸಿನ ಹುಡುಗರಿಗೆ ಹೆಣ್ಮಕ್ಳು ಸಿಗ್ತಾ ಇಲ್ಲ ಇವತ್ತು ಅಂದ್ಬಿಟ್ಟು ಹೇಳು ತಾತ ಆಯ್ತು ಅಂತ ಧೈರ್ಯ ಮಾಡಿ ಕೇಳಬಿಟ್ರು ನಮ್ಮ ತವಲ. ಅದಕ್ಕೆ ಆ ತಾತ ಹೇಳ್ದ, ಏನಿಲ್ಲ ಕಣಪ್ಪ, 10 ರೂಪಾಯಿ ನೋಟ್ ಇತ್ತು ಜೇಬಲ್ಲಿ, ಅದೆಲ್ಲೋ ಬಿದ್ದೋಗ್ಬಿಟ್ಟದ ಕಣಪ್ಪ, ಅದು ಕಳ್ತಾ ಅವನೇದ. ಅಯ್ಯೋ ತಾತ, 10 ರೂಪಾಯಿಗೆ ಇಷ್ಟೊಂದು ಅಳೋದೆ ತಾತ. ಜನ ಕುಡಿಲಿ 10 ರೂಪಾಯಿನ ಚೇಂಜ್ ಇದ್ರಿ ಅಂದ್ಬಿಟ್ಟು 10 ರೂಪಾಯಿ ಕೊಟ್ಟು ಇನ್ನು ಜೋರಗಳ ಶುರು ಮಾಡ್ದ ಪುಣ್ಯಾತ್ಮ. ಅಲ್ಲ ಕಣ್ತಾತ, ಇರ್ಸೋದ್ 10 ರೂಪಾಯಿ ಕೊಟ್ಟು ಅಲ್ಲಪ್ಪ, ಈಗ ಯಾಕಪ್ಪ ಅಳ್ತಾ ಇದೀಯ? ಅಪ್ಪ ನೀನೇನು 10 ರೂಪಾಯಿ ಕೊಟ್ಟ ಕಣಪ್ಪ, ಬಿದ್ದೋವೆಲ್ಲ 10 ರೂಪಾಯಿ ಇದ್ರೆ 20 ಆಗದಲ್ಲಪ್ಪ ಅಂತ. ನೋಡಿ, ಅದೇ ತಾನೆ 20 ಆಗ್ಬೇಕು ತಾನೆ, ಇನ್ನೊಂದು 10 ರೂಪಾಯಿ ಕೊಡಿ ಅಂದ್ಬಿಟ್ಟು ನಮ್ಮ ಮಾದೇಶಮ್ಮಣ್ಣವ್ರ ಹತ್ರ ಇನ್ನೊಂದು 10 ರೂಪಾಯಿ ಕೊಟ್ಟು ಆ ತಾತಪ್ಪ ಇನ್ನೂ ಒಳಗ್ ಶುರು ಮಾಡ್ದ ಜೋರಾಗಿ. ಅಲ್ಲ ಕಣ್ ತಾತ, 20 ಆಯ್ತು, ಈಗ ಯಾಕಪ್ಪ ಅಳ್ತಾ ಇದೆ ಇನ್ನುವೇ? ಅದಕ್ಕ ತಾತ ಹೇಳುತ್ತೆ, ಅಲ್ಲ ಕಣಪ್ಪ, ಈಗ 10 ರೂಪಾಯಿ ಕೊಟ್ಟಿಲ್ಲಪ್ಪ, 20 ಆಯ್ತು, ಬಿದ್ದೋಯ್ತಲ್ಲ 10 ರೂಪಾಯಿ ಇದ್ರೆ 30 ಆಗೋದಲ್ಲಪ್ಪ. ಅಂದ್ರೆ ಮನುಷ್ಯನಿಗೆ ಆಸೆ ಅನ್ನೋದು ನೋಡಿ, ಬೇಕು ಬೇಕು, ನಾವು ಬೆಳಗಾನ ಕದ ಮಾಡ್ಬಿಟ್ಟನ್ನೆಲ್ಲ ಅವನಿಗೆ ಕೊಟ್ಟು ಬರ್ಬೇಕಾಗದು. ನಾವು ಕೇಳ್ತಾನೆ ಹೋಯ್ತು, ಆಯ್ತು ಹೋಗಪ್ಪ ಅಂದ್ಬಿಟ್ಟು ನಮ್ಮ ಪಾಡಕ್ಕೆ ನಾವು ಬಂದದ್ದು. ಅದೇ ಇಲ್ಲಿ ಅಭಿಲಾಷೆ ನೋಡಿ, ಲಂಕಾಧಿಪಟ್ಟಣಕ್ಕೆ ಒಡೆಯನಾದರೂ ರಾವಣನಿಗೆ ಇನ್ನೂ ಹೆಚ್ಚಿನ ಪ್ರಾಂತ್ಯಗಳನ್ನ ಗೆದ್ದು ನಾನು ನಟಸಾರ್ವಭೌಮನಾಗಬೇಕು ಎಂಬ ಅಭಿಲಾಷೆಯನ್ನ ಹೊತ್ತು ಸಹೋದರ, ಭಲೆ ಭಲೆ ಸಹೋದರ, ಇದು ಈಗಲೇ ದಿಗ್ವಿಜಯನ್ನ ಸಾಧಿಸಿ ಬರ್ತೇನೆ, ಸಿದ್ಧವಾಗಲಿ ರಥ. ಎದ್ದುಡಲಿ ಸಕಲ ಸೈನ್ಯವು ಸಿದ್ಧವಾಯಿತು. ಲಂಕಾಧಿಪಟ್ಟಣದ ಬಾವುಟ ಗಾಳಿಯಲ್ಲಿ ಹಾರಾಡುತ್ತಿದೆ, ಸೈನ್ಯದೊಡನೆ ಸಿದ್ಧವಾಗಿದೆ ರಥ. ರಾವಣೇಶ್ವರ ದಿಗ್ವಿಜಯಕ್ಕೆ ಹೊರಡುವ ಮುನ್ನ ಅರಮನೆಗೆ ಬರ್ತಾ ಇದ್ದಾನೆ. ತನ್ನ ತಾಯಿ ಕೈಕಸಾದೇವಿಯ ಬಳಿಗೆ ಬರ್ತಾ ಇದ್ದಾನೆ. ಮಾತಾ ಮಾತಾ ಕಂದ ರಾವಣ ಮಗನೇ ಬಾರೋ ಕಂದ. ಮಾತಾ, ಇದೋ ನೋಡು ಮಾತಾ, ನಿನ್ನ ಮಗನಾದ ತ್ರಿಭುವನ ಮಲ್ಲನಾದ ದಶಕಂಠನಾದ ಈ ರಾವಣೇಶ್ವರ ದಿಗ್ವಿಜಯವನ್ನ ಸಾಧಿಸಲು ಹೊರಟಿದ್ದಾನೆ. ಅಮ್ಮ, ಆಶೀರ್ವಾದವನ್ನ ಮಾಡು. ಮಗನೇ ರಾವಣ, ಮೊದಲೇ ದೇವತೆಗಳಿಗೆ ನಿನ್ನನ್ನು ಕಂಡರೆ ಹಾಗೆ ಬರೋದಿಲ್ಲಪ್ಪ. ದೇವತೆಗಳಿಗಿಂತ ನಿನಗೆ ಎಲ್ಲಿ ಅಪಾಯ ಬರುವುದು ಅಂತ ನನಗೆ ಭಯವಾಗ್ತಿದೆ ಕಣೋ. ಆದರೂ ಮಗನೇ ರಾವಣ, ಎಚ್ಚರಿಕೆ ಕಂಡ, ಎಚ್ಚರಿಕೆ. ನೋಡಿ, ತಾಯಿ ಆಶೀರ್ವಾದವನ್ನ ಮಾಡಿ ನಿನಗೆ ಶುಭವಾಗಲಿ, ಮಂಗಲವಾಗಲಿ ಎಂದು ಕೈಕಸಾದೇವಿ ಮಗನಿಗೆ ಆಶೀರ್ವಾದವನ್ನ ಮಾಡಿ ದಿಗ್ವಿಜಯಕ್ಕೆ ಕಲಿಸಿಕೊಟ್ಟಿದ್ದಾಳೆ. ತರೂಢನಾಗಿ ತನ್ನ ಸೈನ್ಯ ಪರಿವಾರವನ್ನು ಕಟ್ಟಿಕೊಂಡು ರಾವಣೇಶ್ವರ ದಿಗ್ವಿಜಯಕ್ಕೆ ಹೊರಟಿದ್ದಾನೆ. ಅಂಗಗಳಿಂದ ಕಾಶ್ಮೀರ ಕೊಂಕಣಾದಿ ದೇಶಗಳನ್ನು ಸುತ್ತಾಡುತ್ತಾ ದಿಗ್ವಿಜಯವನ್ನು ಸಾಧಿಸುತ್ತಾ ಹೊರಟಿರಬೇಕಾದ್ರೆ ಇಲ್ಲಿ ಅರಮನೆಯಲ್ಲಿರ್ತಕ್ಕಂಥ ರಾವಣೇಶ್ವರನ ತಾಯಿ ಕೈಕಸಾದೇವಿ ಮನದಲ್ಲಿ ಏನೋ ಪುಳಕ, ಸಂಕಟ, ಏನು ಮೊದಲೇ ದೇವತೆಗಳಿಗೆ ನನ್ನ ಮಕ್ಕಳೆಂದರೆ ಕೋಪ, ನನ್ನ ಮಕ್ಕಳ ಮೇಲೆ ಹೊಟ್ಟೆ ಕಿತ್ತು ಏನು ಮಾಡಲಿ, ನನ್ನ ಮಕ್ಕಳ ಒಳಿತಿಗೋಸ್ಕರವಾಗಿ ನಾನು ಏನಾದ್ರೂ ಮಾಡಬೇಕಲ್ಲ ಎಂದರೆ ಇಲ್ಲ. ನಮ್ಮ ಕುಲಗುರುಗಳಾಗಿರ್ತಕ್ಕಂಥ ನಮ್ಮ ರಾಕ್ಷಸ
ನಮ್ಮ ದಾನವ ಕುಲಗುರುಗಳಾಗಿರ್ತಕ್ಕಂಥ ಶುಕ್ರಾಚಾರ್ಯರ ಬಳಿಗೆ ಹೋಗಿ ನಾನು ಈಗಲೇ ಏನಾದರೂ ಒಂದು ಪರಿಹಾರವನ್ನ ಅವರಿಗೆ ಬರಬೇಕು ಅಂತ ಹೇಳಿ ಶುಕ್ರಾಚಾರ್ಯರ ಬಳಿಗೆ ಬರ್ತಾ ಇದ್ದಾನೆ. ಗುರುವೇ ದಯವಾ ತೋರೋ ಅಭಯವೀಡೋ ಗುರುದೇವ ದಯವಾ ತೋರೋ ಗುರುವೇ ದಯವಾ ತೋರೋ ಗುರುದೇವ ಕೈಕಸ ನಿನಗೆ ಮಂಗಳವಾಗಲಿ ಮೇಲೆ ಹೇಳುತ್ತಾಯಿ. ಗುರುವೇ, ನನ್ನ ಮಗನಾದ ರಾವಣೇಶ್ವರ ದಿಗ್ವಿಜಯಕ್ಕೆಂದು ಹೊರಟಿದ್ದಾನೆ. ಗುರುದೇವ, ನನ್ನ ಮಕ್ಕಳಿಗೆ ಆ ದೇವತೆಗಳಿಂದ ಎಲ್ಲಿ ಏನಾದರೂ ಕೇಡು ಕೆಡಕುಗಳು ಅನಾಹುತಗಳಾಗುತ್ತದೋ ಎಂಬ ಭಯಕಾಡುತ್ತಿದೆ. ನಾನು ಏನು ಮಾಡಲಿ ಗುರುದೇವ? ನನಗೆ ದಿಕ್ಕು ತೋಚದೆ ತಮ್ಮ ಮನೆಗೆ ಬಂದಿದ್ದೇನೆ. ನನ್ನ ಮಕ್ಕಳಿಗೆ ಒಳ್ಳೆಯದಾಗುವಂತ ಯಾವುದಾದ್ರೂ ಒಂದು ರಥವನ್ನ ತಿಳಿಸಿ ಗುರುದೇವ. ಹಾಗೆಂದೊಡನೆ ಗುರುಗಳಾಗಿರ್ತಕ್ಕಂಥ ಶುಕ್ರಾಚಾರ್ಯರು ಹೇಳ್ತಾರೆ, ಅಮ್ಮ ಕೈಕಸಾರಾಣಿ ಮಾಡುತ್ತಾಯೇ ಮಾಸ ಶಿವರಾತ್ರಿ ವ್ರತವ ಮಾಡುತ್ತಾಯಿ ಮಾಸ ಶಿವರಾತ್ರಿ ವ್ರತವ 10 ದಿನಗಳ ಕಾಲ ಬೆಳಗ್ಗೆ ಮುಂಜಾನೆ ಪ್ರಾತಃ ಕಾಲದಲ್ಲಿ ಎದ್ದು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆ ಸಮುದ್ರದ ತೀರದಲ್ಲಿ ಮಿಂದು ಜಳಕವನ್ನ ಮಾಡಿ ಅಲ್ಲಿರುವ ಒಣಗಿದ ಮರಳಿನಿಂದ ಲಿಂಗವನ್ನ ನಿರ್ಮಾಣ ಮಾಡಿ ಎಡಬಿಡದೆ ಆ ಪರಮಾತ್ಮನನ್ನು ಶಿವನನ್ನು 10 ದಿನಗಳ ಕಾಲ ಆರಾಧಿಸುತ್ತಾನೆ. 10ನೇ ದಿವಸ ಬರುವನೋ ಹತ್ತನೇ ದಿವಸ ನಿನ್ನ ಪೂಜೆಯನ್ನ ಮೆಚ್ಚಿಯ ಪರಮೇಶ್ವರನ ಇಲ್ಲಿಗೆ ಬರ್ತಾನಮ್ಮ. ಆಗ ನಿನ್ನ ಮಕ್ಕಳಿಗೆ ಒಳ್ಳೆಯದಾಗುವಂತ ವರಗಳನ್ನು ನೀನು ಕೇಳಿಕೋ ತಾಯಿ. ನಿನಗೆ ಮಂಗಳವಾಗಲಿ, ಆಗಲಿ. ಜೈ ಗುರುದೇವ, ಶರಣು ಶರಣಾರ್ಥಿ ಗುರುದೇವ ಎಂದು ತಾಯಿ ಕೈಕಸ ರಾಣಿ ಅರಮನೆಗೆ ಬಂದು ಸಖಿಯರನ್ನ ಕರೆದುಕೊಂಡು ಆ ಸಮುದ್ರ ಲಂಕಾಪಟ್ಟಣದ ಸಮುದ್ರ ತೀರಕ್ಕೆ ಬಂದು ಸೈಕತಾ ಲಿಂಗವನ್ನು ತಾಯಿ ಆ 8
8ನೇ ದಿನಗಳ ಕಾಲದವರೆಗೂ ತಾಯಿ ಒಂದು ಮಾತುಗಳನ್ನು ಆಡದೆ ಆ ಪರಮೇಶ್ವರನ ಧ್ಯಾನವನ್ನ ಮಾಡ್ತಾ ಇದ್ದಾಳೆ. ಸುತ್ತಮುತ್ತಲೂ ತನ್ನ ಸಖಿಯರು ನಿಂತು ನೋಡ್ತಾ ಇದ್ದಾರೆ. ಆ ತಾಯಿ ಆ ಪರಮೇಶ್ವರನ ಬುದ್ಧಿಪಾಸವನ್ನ ಹಾಕಿ ಕೂಗಿ ಕರಿತಾ ಇದ್ದಾಳೆ. ಕೈಕಸಾರಾಡಬಹುದು. ಕಾಯೋ ತಂದೆ ದೇವಾ ಕರುಣಿಸೋ ದಯತೋ ಬಂಧುವೆ ಸದಕಾಲವೂ ನಿನ್ನ ಬಿಡೆಯೋ ಭವಮಾನಯನ್ನು ನೀಗಿಸೋ. ಕಾಯೋ ತಂದೆ ದೇವಾ ಕರುಣಿಸೋ ದಯತೋ ಬಂಧುವೆ ಸದಕಾಲವೂ ನಿನ್ನ ಬಿಡೆಯೋ ಭವಮಾನಯನ್ನು ನೀಗಿಸೋ. ಕಾಯೋ ತಂದೆ Jai